ಕರ್ನಾಟಕದ ಕಾಂಗ್ರೆಸ್ಸಿಗರು ಈ ನವೆಂಬರ್ ತಿಂಗಳ ಮಾಸವನ್ನ, ಅದು ರಾಜ್ಯೋತ್ಸವ ಮಾಸ ಅಂತ ಜನಸಾಮಾನ್ಯರು ಇದುವರೆಗೂ ಸಂಭ್ರಮಾಚರಿಸ್ತಾ ಇದ್ರು. ಆದ್ರೆ ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ಇದೊಂದು ಕ್ರಾಂತಿ ಪರ್ವ. ನವೆಂಬರ್ ತಿಂಗಳು, ಈ ವರ್ಷದ 2025 ನವೆಂಬರ್ ತಿಂಗಳ 20ನೇ ತಾರೀಕಿನಿಂದ ಅವರ ಕ್ರಾಂತಿ ಶುರುವಾಗಿಬಿಟ್ಟಿದೆ. ಕ್ರಾಂತಿಯ ಅರ್ಥ ಅಂತಂದ್ರೆ ಒಂದು ಪರಿವರ್ತನೆ, ಒಂದು ಬದಲಾವಣೆಯ ಪರ್ವ. ಇಲ್ಲಿ ಕರ್ನಾಟಕದಲ್ಲೇ ಕ್ರಾಂತಿಕಾರಿ ರಾಜ್ಯಭಾರದ ಬಗ್ಗೆ ಇನ್ನಾರೂ ಅಲ್ಲ, ರಾಜೀವ್ ಗಾಂಧಿಯವರ ಪ್ರಮುಖ ಸಲಹೆಗಾರ, ಬುದ್ಧಿಜೀವಿ ರಾಜಕಾರಣಿ ಜಯರಾಮ್ ರಮೇಶ್ ಅವರು 2000 ವರ್ಷದಲ್ಲಿ ಎಸ್.ಎಂ. ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಅಭಿವೃದ್ಧಿ ಮಂಡಳಿಯ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಕವಾಗಿದ್ದರು. ಅವರು ಬಹುಶಃ ಅದರ ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ ಬಹಳ ಅಲ್ಪಾವಧಿಗೆ ಮಾತ್ರ. ಅವರು ಪಾಲ್ಗೊಂಡ ಮೊದಲ ಸಭೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ರು, ಕರ್ನಾಟಕದಲ್ಲಿ ಎರಡು ಅವಧಿಯಲ್ಲಿ ಪರಿವರ್ತನಶೀಲ ರಾಜಕಾರಣ ಮತ್ತು ಅಭಿವೃದ್ಧಿಶೀಲ ಆಡಳಿತ ನಡೆದಿದೆ. ಅದು ಯಾವುದು ಅಂತಂದ್ರೆ, ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದ 8 ವರ್ಷಗಳ ಅವಧಿ, ಆಗ ಭೂ ಸುಧಾರಣೆ ಮತ್ತು ಸಾಮಾಜಿಕ ನ್ಯಾಯದ ರಾಜಕಾರಣದಿಂದಾಗಿ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ಬಂದಿತ್ತು. ಅದು ಬಿಟ್ರೆ 1983ರಿಂದ 88ರ ಅವಧಿ ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾ ಸರ್ಕಾರದಲ್ಲಿ ಅಬ್ದುಲ್ ನಜೀರ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ 5 ವರ್ಷಗಳ ಅವಧಿ. ಇವೆರಡು ಅವಧಿಗಳನ್ನು ಬಿಟ್ರೆ ಬಹುತೇಕ ಕರ್ನಾಟಕವನ್ನು ಆಳಿದ ಸರ್ಕಾರಗಳೆಲ್ಲ ಯಥಾಸ್ಥಿತಿವಾದಿ ಸರ್ಕಾರಗಳು, ಸ್ಟೇಟಸ್ ಕೋಯಿಸ್ಟ್ ಗವರ್ಮೆಂಟ್. ಅಂದ್ರೆ ಆ ಟ್ರಾನ್ಸ್ಫಾರ್ಮೇಟಿವ್ ಪಾಲಿಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ನಡೆದಿದ್ದು ಎರಡೇ ಸಾರಿ ಅಂತ ಹೇಳಿದ್ರು. ಅದಾದ ನಂತರ ಅವರು ಅಲ್ಲಿಂದ ನಿರ್ಗಮಿಸಿದ್ರು ಬಿಡಿ. ಆದ್ರೆ ಎಸ್.ಎಂ. ಕೃಷ್ಣ ಅವರು ತದನಂತರದ ಅವಧಿಯಲ್ಲಿ ಒಂದು ಬದಲಾವಣೆಯನ್ನ ತಂದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಪಿ.ವಿ. ನರಸಿಂಹರಾವ್ ಜಾರಿಗೊಳಿಸಿದ ಜಾಗತೀಕರಣದ ಆರ್ಥಿಕ ನೀತಿಯ ಅನುಷ್ಠಾನಕ್ಕೆ ಕರ್ನಾಟಕವನ್ನೇ ಪ್ರಯೋಗಶಾಲೆಯನ್ನಾಗಿ ಮಾಡಿದ್ರು ಎಸ್.ಎಂ. ಕೃಷ್ಣ. ಆ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ಮಂತ್ರಿ ಆಗಿಬಿಟ್ಟು ಅವರ ನೀಲಕಣ್ಣಿನ ಹುಡುಗ ಅಂತ ಅನ್ಸ್ಕೊಂಡ್ಬಿಟ್ಟಿದ್ರು. ಬ್ಲೂ ಐಡ್ ಬಾಯ್ ಆಫ್ ಎಸ್.ಎಂ. ಕೃಷ್ಣ ಅಂತ. ಅವ್ರು ಅವತ್ತು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಕೂಡ, ನಾನು ಶ್ರೀಕೃಷ್ಣನ ಹೆಸರಲ್ಲಿ ಪ್ರಮಾಣ ಮಾಡುತ್ತಿದ್ದೇನೆ ಅಂತಂದ್ಬಿಟ್ಟು ಘೋಷಣೆ ಮಾಡಿದ್ರು ವಿಧಾನಸೌಧದ ಮೆಟ್ಲುಗಳಿಂದ. ಅದು ಎಸ್.ಎಂ. ಕೃಷ್ಣ ಕರ್ನಾಟಕಕ್ಕೆ ಒಂದು ಹೈಟೆಕ್ ಸ್ಪರ್ಶವನ್ನ ತಂದುಕೊಟ್ರು. ಗಾರ್ಡನ್ ಸಿಟಿ ಆಗಿದ್ದ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಆಗಿ ಮಾಡಿದ್ರು. ಅದಾದ ನಂತರ ಹಲವಾರು ಸರ್ಕಾರಗಳು ಬಂದಿದೆ. ಮೊದಲು JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, ಅದಾದ ನಂತರ JDS BJP ಸಮ್ಮಿಶ್ರ ಸರ್ಕಾರ, ಅದಾದ ನಂತರ ಯಡಿಯೂರಪ್ಪ ಸದಾನಂದ ಗೌಡ ಮತ್ತು ಜಗದೀಶ್ ಶೆಟ್ಟರ್ ನೇತೃತ್ವದ ಬಿಜೆಪಿ ಸರ್ಕಾರಗಳು, ಅದಾದ್ಮೇಲೆ ಸ್ಥಿರವಾಗಿ 5 ವರ್ಷಗಳ ಪೂರ್ಣಾವಧಿ ಮುಗಿಸಿದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಅದಾದ್ಮೇಲೆ ಮತ್ತು ಇತ್ತೀಚಿನ ಇತಿಹಾಸ ಕುಮಾರಸ್ವಾಮಿ ನೇತೃತ್ವದ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, ಅದಾದ್ಮೇಲೆ ಮತ್ತೆ 3 ವರ್ಷಗಳಲ್ಲಿ ಯಡಿಯೂರಪ್ಪ, ತದನಂತರ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ. ಇವು ಯಾವ ಸರ್ಕಾರಗಳು ಕೂಡ ಸುದೀರ್ಘ ಕಾಲ ಬಾಳಿಕೆ ಬರಲೇ ಇಲ್ಲ. ಬಂದ್ರೂ ಕೂಡ ಅಂತ ಜನ ಮೇಲ್ನೋಟಕ್ಕೆ ಗುರುತಿಸಬಲ್ಲ ಪರಿವರ್ತನೆ ತರಲಿಕ್ಕೆ ಸಾಧ್ಯವಾಗಲಿಲ್ಲ. ಇದೀಗ 2.5 ವರ್ಷಗಳಿಂದ ನೋಡಿದ್ವಿ, ಒಂದು ಪರಿವರ್ತನೆ ಬಂದಿದೆ. ಈ ಗ್ಯಾರಂಟಿ ಪಾಲಿಟಿಕ್ಸ್ ಸರ್ಕಾರ ರಾಜ್ಯದ 1,23,00,000 ಮಹಿಳಾ ಯಜಮಾಂತಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಮಾಸಿಕ ಸಹಾಯಧನವನ್ನ ಕೊಡೋದ್ರ ಮೂಲಕ ಒಂದು ಪರಿವರ್ತನೆ ತಂದುಬಿಟ್ಟಿದ್ದೇವೆ ಅಂತ ಅನ್ಕೊಂಡಿರೋ ಈ ಸರ್ಕಾರ, ಅಷ್ಟೇ ಅಲ್ಲ, ರಾಜ್ಯದ ಮಹಿಳೆಯರಿಗೆ ಯಾವುದೇ ಆರ್ಥಿಕ ಮಾನದಂಡವಿಲ್ಲದೆ ಉಚಿತ ಸರ್ಕಾರಿ ಬಸ್ ಸಂಚಾರ ಮತ್ತು 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪೂರೈಕೆ ಸವಲತ್ತು ಕೊಟ್ಬಿಟ್ಟು ಗ್ಯಾರಂಟಿ ಯೋಜನೆಗಳ ಸರ್ಕಾರ ಅಂತ ಅನ್ಸ್ಕೊಂಡ್ಬಿಟ್ಟಿದೆ. ಕರ್ನಾಟಕ ಸರ್ಕಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಅದುವರೆಗೂ ರೇವಡಿ ಅಂತ ಲೇವಡಿ ಮಾಡ್ತಾ ಇದ್ದ ನರೇಂದ್ರ ಮೋದಿ ಅವರು ಕೂಡ ತಮ್ಮದೇ ಪಕ್ಷದ ರಾಜ್ಯ ಸರ್ಕಾರಗಳು ಇದನ್ನೇ ಅನುಕರಿಸ್ಲಿಕ್ಕೆ ಹೊರಟಾಗ ಏನೂ ಮಾಡ್ಲಿಕ್ಕಾಗದಂತೆ ಅಸಹಾಯಕರಾಗ್ಬಿಟ್ರು. ಅದರಲ್ಲಿ ಈ ಗ್ಯಾರಂಟಿ ಸರ್ಕಾರದ ಇಬ್ರು ಪ್ರಮುಖ ನಾಯಕರು ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಈ ಸರ್ಕಾರ ರಚನೆಯಾದ ದಿವಸದಿಂದ ಕೂಡ ಅಲ್ಲಿ ಪಿಸು ಮಾತಿನಲ್ಲಿ ಕೇಳಿ ಬರ್ತಾ ಇದ್ದಿತ್ತು 2.5 ವರ್ಷಗಳ ಅಧಿಕಾರ ಹಂಚಿಕೆ ಒಪ್ಪಂದ ಆಗೋಗ್ಬಿಟ್ಟಿದೆ. 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಪದವಿ ಹಸ್ತಾಂತರವಾಗುತ್ತೆ. ಸಿದ್ದರಾಮಯ್ಯನವ್ರ ಬದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಒಳ ಒಪ್ಪಂದದ ಮಾತು ನಿರಂತರವಾಗಿ ಸದ್ದುಗದ್ದಲ ಮಾಡ್ತಾ ಬಂತು. ಈ ಸರ್ಕಾರದ ವಿವಿಧೋದ್ದೇಶದ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಜನಕಲ್ಯಾಣ ಕಾರ್ಯಕ್ರಮಗಳಿಗಿಂತ ಈ ಅಧಿಕಾರ ಹಂಚಿಕೆಯ ಚರ್ಚೆ ಹೆಚ್ಚಾಗಿ ನಡೀತಾ ಬಂದಿತ್ತು. ಆ ಚರ್ಚೆಗೆ ಇವತ್ತು ಒಂದು ನಿರ್ಣಾಯಕ ಹಂತ ತಲುಪಿದೆ ಅಂತ ಕಾಣುತ್ತೆ. ಮೇಲ್ನೋಟಕ್ಕೆ ಇದು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ವ್ಯಕ್ತಿಗತ ಪೈಪೋಟಿ ಮತ್ತು ಸಂಘರ್ಷ ಅಂತ ಅನಿಸ್ತಾ ಇದ್ರು ಕೂಡ,
ಇದಕ್ಕೊಂದು ರಾಜಕೀಯ ಮತ್ತು ಸಾಮಾಜಿಕ ಆಯಾಮ ಕೂಡ ಸೇರ್ಬಿಟ್ಟಿದೆ. ಕಳೆದ 54 ವರ್ಷಗಳಿಂದ 1971ರಿಂದ ಈಚೆಗೆ ಯಾವಾಗ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ, ಅದು ನೆಹರು ಗಾಂಧಿ ಕಾಂಗ್ರೆಸ್ ಆಗಿತ್ತು, ಮುಂದೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಆಯ್ತು, ಆವತ್ತಿಂದ ಇವತ್ತಿನವರೆಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಎರಡು ಪ್ರಭಾವಿ ಜನಾಂಗಗಳಾಗಿರೋ ಲಿಂಗಾಯತ ಮತ್ತು ಒಕ್ಕಲ್ಗೆ ವಿರೋಧಿ ರಾಜಕಾರಣದ ಒಂದು ಸಂಕೇತವಾಗಿ ಬೆಳೆದು ಬಂದ್ಬಿಟ್ಟಿದೆ. ಇಲ್ಲಿ ಬಹುಪಾಲು ಮುಖ್ಯಮಂತ್ರಿಗಳಾದವರೆಲ್ಲ ಸಂಖ್ಯಾಬಲವಿಲ್ಲದಿರೋ ತಳ ಸಮುದಾಯಗಳಂತ ಗುರುತಿಸೋ ಹಿನ್ನೆಲೆಯಿಂದ ಬಂದಿರುವಂತ ಮುಖ್ಯಮಂತ್ರಿಗಳೇ. ದೇವರಾಜ ಅರಸರು 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಜಾತಿಯಿಂದ ಅವರೊಬ್ಬರೇ MLA ಆಗಿದ್ರು. ಅದಾದ ನಂತರ ಬಂಗಾರಪ್ಪ ಮತ್ತು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಅದಾದ್ಮೇಲೆ ಧರ್ಮ್ ಸಿಂಗ್ ಅವರ ಜೇವರ್ಗಿ ಕ್ಷೇತ್ರದಲ್ಲಿ ಒಂದು ರಜಪೂತರ ಒಂದು 10 ಮನೆಗಳು ಇದಾವೋ ಇಲ್ವೋ, ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ರು ಕಾಂಗ್ರೆಸ್ನಲ್ಲಿ. ಅದಾದ್ಮೇಲೆ ಜನತಾ ಪರಿವಾರದಿಂದ ಕಾಂಗ್ರೆಸ್ಗೆ ವಲಸೆ ಬಂದು ತಮ್ಮ ನಾಯಕತ್ವವನ್ನು ಗಟ್ಟಿಯಾಗಿ ಪ್ರತಿಷ್ಠಾಪಿಸಿದ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಇದೀಗ ಒಕ್ಕಲಿಗ ಸಮುದಾಯದ ಒಂದು ಬಹುಕಾಲದ ಕೊರಗನ್ನ ತುಂಬೋದಕ್ಕೆ DK ಶಿವಕುಮಾರ್ ರೆಡಿಯಾಗಿ ನಿಂತಿದ್ದಾರೆ. SM ಕೃಷ್ಣ ಅವ್ರ ನಂತರ ಮತ್ತೊಬ್ಬ ಒಕ್ಕಲಿಗ ನಾಯಕನಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಒಂದು ಇಂಗಿತ ಇದ್ರು ಕೂಡ ಮೇಲ್ನೋಟಕ್ಕೆ ಇದೊಂದು ತಲೆಮಾರಿನ ಬದಲಾವಣೆ, ನಾನು ಹೊಸ ರೀತಿಯ ಆಡಳಿತ ಕೊಡಬಲ್ಲೆ, ಹೊಸ ರೀತಿಯ ರಾಜಕಾರಣ ಮಾಡಬಲ್ಲೆ ಅನ್ನೋ ಒಂದು ಇಂಗಿತವನ್ನ ಬೇರೆ ಬೇರೆ ರೀತಿಯಲ್ಲಿ ಅವರು ಪ್ರಕಟಿಸ್ತಾ ಬಂದ್ಬಿಟ್ರು. DK ಶಿವಕುಮಾರ್ 2023ರಲ್ಲಿ ಯಾವತ್ತು ಕಾಂಗ್ರೆಸ್ಗೆ 136 ಸೀಟ್ಗಳ ಸುಭದ್ರ ಬಹುಮತದ ಸರ್ಕಾರ ರಚನೆ ಆಯಿತು, ಅವತ್ತಿಂದ ಇವತ್ತವರೆಗೂ ಕೂಡ ಯಾವತ್ತೋ ಒಂದು ದಿವಸ ನನ್ನ ಕನಸು ಈಡೇರುತ್ತೆ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ, ಭಕ್ತಿ ಇದ್ದಲ್ಲಿ ಭಗವಂತ ಇದ್ದೇ ಇರ್ತಾನೆ, ಪರಿಶ್ರಮ ಫೇಲ್ ಆಗ್ಬೋದು, ಪ್ರಾರ್ಥನೆ ಫೇಲ್ ಆಗಲ್ಲ ಅಂತ ತಮ್ಮ ಭಕ್ತಿ ಭಾವದ ಮೂಲಕವೇ ತಮ್ಮ ಮನದಾಳದ ಆಸೆಯನ್ನು ಪ್ರಕಟಿಸ್ತಾ ಬಂದ್ಬಿಟ್ರು. ಆದ್ರೆ ಇವಾಗ ನೋಡಿ ಎಂಥ ವಿಪರ್ಯಾಸ ಅಂತಂದ್ರೆ, ಇಡೀ ದೇಶಕ್ಕೆ OBC ರಾಜಕಾರಣದ ಮಾದರಿಯನ್ನು ಕೊಟ್ಟು ಈ ಕರ್ನಾಟಕ ಕಾಂಗ್ರೆಸ್ಸಿಗರಲ್ಲಿ ಇದುವರೆಗೂ ಕೂಡ ಒಬ್ಬ ದಲಿತನನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದ್ರ ಜೊತೆಗೆ ಅಲ್ಲಿ 39 ಜನ ಶಾಸಕರು ಲಿಂಗಾಯತ್ ಸಮುದಾಯದಿಂದ ಒಬ್ಬನೇ ಒಬ್ಬ ಪ್ರಭಾವಿ ನಾಯಕ ಇಲ್ಲ. ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿಸ್ಕೊಳ್ಳಿಕ್ಕೆ ಒಬ್ಬನೇ ಒಬ್ಬ ನಾಯಕ ಇಲ್ಲ. ದಲಿತ ಮುಖ್ಯಮಂತ್ರಿಯ ಕೂಗು ಅಲ್ಲಲ್ಲಿ ಕೇಳಿ ಬಂತು, ಅದೀಗ ಸ್ತಬ್ಧವಾಗಿ ಹೋಗ್ಬಿಡ್ತು. ಡಾಕ್ಟರ್ G ಪರಮೇಶ್ವರ್, HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಇವ್ರ ಹೆಸರುಗಳೆಲ್ಲ ಬಂದ್ರು ಕೂಡ ಯಾರೊಬ್ಬರಿಗೂ ಕೂಡ ಸಿದ್ದರಾಮಯ್ಯನವರಿಂದ ಅಧಿಕಾರ ಕಿತ್ಕೊಳ್ಳಬಲ್ಲ ಛಾತಿ ಅಥವಾ ಗಟ್ಟಿ ಸಂಕಲ್ಪ ಕಾಣ್ತಾ ಇಲ್ಲ. ಇದೀಗ DK ಶಿವಕುಮಾರ್ ಪರವಾಗಿ ದಿಲ್ಲಿಗೆ ದಿಢೀರ್ನೆ ಸುಮಾರು 10-12 ಜನ ಶಾಸಕರ ಮಧ್ಯಮ ತಲೆಮಾರು ಮತ್ತು ಯುವ ತಲೆಮಾರಿನ ಶಾಸಕರೆಲ್ಲ ದಿಲ್ಲಿಗೆ ಧಾವಿಸಿದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆದ್ರು. ಅವ್ರೀಗ ಗುಂಪು ಕಟ್ಕೊಂಡು ಬಂದಿದ್ದಕ್ಕೆ ಅವ್ರಿಗೆ ಬೇಸರ ಆಯ್ತು ಅಂತ ಮಾಹಿತಿ ಬರ್ತಾ ಇದೆ. ಇದು ತಪ್ಪು ಸಂದೇಶ ಕೊಡುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಬಡ ರಾಜಕೀಯ ತೀರ ವಿಕೋಪಕ್ಕೆ ಹೋಗಿದೆ ಅಂತ ಖರ್ಗೆ ಅವ್ರು ಹೇಳ್ಬೇಕಾಗಿಲ್ಲ, ಜನರಿಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅಂದಾಗೆ DK ಶಿವಕುಮಾರ್ ಇತ್ತೀಚೆಗೆ ತಮ್ಮ ಎಲ್ಲ ಬಹಿರಂಗ ವರ್ತನೆ, ನಡವಳಿಕೆ, ಮಾತುಗಾರಿಕೆ ಶೈಲಿಯನ್ನೇ ಬದಲಾಯಿಸ್ಕೊಂಡ್ರು. ಆದಷ್ಟು ಸೂಚ್ಯವಾಗಿ ಕಾವ್ಯಮಯವಾಗಿ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ರು. ಮನಸ್ಸಿದ್ದಲ್ಲಿ ಮಾರ್ಗ, ಭಕ್ತಿ ಇದ್ದಲ್ಲಿ ಭಗವಂತ ಇತ್ಯಾದಿ ಒಬ್ಬ ದಾರ್ಶನಿಕ ತರ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ತಮಗೆ ಸಂಖ್ಯಾಬಲ ಇರಲಾರದು, ಆದ್ರೆ ಈ ಸಂಖ್ಯಾಬಲ ಅನ್ನೋದು ಕೇವಲ ಆಕಸ್ಮಿಕ. ಹೈಕಮಾಂಡು ಯಾವ್ದಾದ್ರು ಒಬ್ಬ ಬೇರೆ ನಾಯಕನ ಕಡೆ ಹೀಗೆ ಬೆರಳು ತೋರಿಸ್ಬಿಟ್ರೆ ಇದ್ದಕ್ಕಿದ್ದಂತೆ ಈ ಸಂಖ್ಯಾಬಲ ವರ್ಗಾವಣೆ ಆಗೋಗ್ಬಿಡುತ್ತೆ. ಯಾರು ಹೈಕಮಾಂಡ್ ಬೆಂಬಲಿತ ನಾಯಕ ಅಂತ ಘೋಷಿತನಾಗ್ತಾನೋ ಸಾರಾ ಸಗಟಾಗಿ ಆ ಕಡೆ ಆ ಬೆಂಬಲ ವರ್ಗಾವಣೆ ಆಗುತ್ತೆ ಅನ್ನೋದು ಕೂಡ ಗೊತ್ತು. ಆ ಕಾಂಗ್ರೆಸ್ ಕಲ್ಚರ್ನ ಎಲ್ಲ ಒಳ ಹೋಗುಗಳನ್ನ ಬಲ್ಲ DK ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಪದವಿಗೆ ಹೆಚ್ಚು ಕಡಿಮೆ ಬಹಿರಂಗವಾಗಿ ಲಗ್ಗೆ ಇಟ್ಟಿದ್ದಾರೆ. ಇದು ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು ಪ್ರತಿನಿಧಿಸೋ ಅಹಿಂದ ಬಣ ಮತ್ತು ಒಕ್ಕಲಿಗ ಸಮುದಾಯದ ಅತ್ಯಂತ ವರ್ಚಸ್ವಿ ನಾಯಕ ಅನ್ಸ್ಕೊಂಡಿರೋ DK ಶಿವಕುಮಾರ್ ಅವ್ರ ನಡುವಿನ ಅಧಿಕಾರ ಸಂಘರ್ಷ ಖಂಡಿತವಾಗಿ ಕೂಡ, ಆದ್ರೆ ಇಲ್ಲೆಲ್ಲೂ ಕೂಡ ಒಂದು ವೈಚಾರಿಕ ಸೈದ್ಧಾಂತಿಕ ಸಂಘರ್ಷ ಅಥವಾ ವಿಚಾರ ವಿನಿಮಯ ಕಾಣದೇ ಇರೋದು ಅತ್ಯಂತ ವಿಷಾದನೀಯ. ಅಂದ್ರೆ ಇಲ್ಲಿ ವ್ಯಕ್ತಿಗಳ ಬದಲಾವಣೆ ಆಗ್ಬೋದು, ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು, ಆದ್ರೆ ಕಾಂಗ್ರೆಸ್ ಕಲ್ಚರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಯಾವ ನಂಬಿಕೆನೂ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಇಡೀ ದೇಶಕ್ಕೆ OBC ರಾಜಕಾರಣದ ಒಂದು ಮಾದರಿಯನ್ನು ಕೊಟ್ಟ ಕರ್ನಾಟಕ ಕಾಂಗ್ರೆಸ್ ಅವರು ಗಮನಿಸಬೇಕು. ನಿನ್ನೆ ಬಿಹಾರದಲ್ಲಿ ಹೊಸ ಸರ್ಕಾರದ ರಚನೆ ಆಯಿತು. ಅದಕ್ಕೆ ಕಾರಣರಾದವರು ಯಾರು? ಒಬ್ಬ OBC ಪ್ರಧಾನಮಂತ್ರಿ, ಮತ್ತೊಬ್ಬ ಅತಿ ಹಿಂದುಳಿದ ವರ್ಗದ EBC ಮುಖ್ಯಮಂತ್ರಿ ನಿತೀಶ್ ಕುಮಾರ್ 20 ವರ್ಷಗಳ ನಂತರವೂ ಕೂಡ ಅಬಾಧಿತವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. 24 ವರ್ಷಗಳಿಂದ ಒಬ್ಬ ನರೇಂದ್ರ ಮೋದಿ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ 24 ವರ್ಷಗಳಿಂದ ಸತತವಾಗಿ ನಂಬರ್ 1 ಸ್ಥಾನದಲ್ಲಿ ಹೆಡ್ ಆಫ್ ಸ್ಟೇಟ್ ಸರ್ಕಾರಗಳ ಮುಖ್ಯಸ್ಥನಾಗಿ ಮುಂದುವರೆದಿದ್ದಾರೆ. ಇದು ಕರ್ನಾಟಕದ
ಅಹಿಂದ ರಾಜಕಾರಣ ಮಾಡೋ ನಾಯಕರುಗಳು ಕೂಡ ಅರ್ಥ ಆಗಬೇಕು. ಕೇವಲ ಜಾತಿ ಕೇಂದ್ರಿತ ಘೋಷಣೆಗಳಿಂದ ನಿಮ್ಗೆ ನಾಯಕತ್ವ ಸಿಗಲ್ಲ. ನಿಜವಾಗ್ಲೂ ಕೂಡ ಒಂದು ಪರಿವರ್ತನಶೀಲ ಕಾರ್ಯಸೂಚಿಯನ್ನು ಜನರ ಎದುರಿಗೆ ಇಟ್ಬಿಟ್ಟು ನಾಯಕತ್ವಕ್ಕಾಗಿ ಬಿಡ್ ಮಾಡಿ. ಕೇವಲ ಜಾತಿ ಸಂಘರ್ಷದಿಂದ ಅನಾಹುತ ಆಗುತ್ತೆ, ಪಕ್ಷವೇ ಒಡೆದೋಗೋ ಸನ್ನಿವೇಶ ನಿರ್ಮಾಣ ಆಗ್ಬಹುದು. ಅದಕ್ಕೆ ಅವಕಾಶ ಕೊಡ್ಲಾರ್ರು ಅಂತ ಇದುವರೆಗಿನ ಅವರ ಸಾರ್ವಜನಿಕ ನಡವಳಿಕೆಗಳಿಂದ ಮೇಲ್ನೋಟಕ್ಕೆ ಅರ್ಥವಾಗ್ತಾ ಇದೆ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ಗೆ ಮನದಟ್ಟಾಗಿ ಹೋಗ್ಬಿಟ್ಟಿದೆ. ನಾನು ಮುಖ್ಯಮಂತ್ರಿ ಆಗೋದಿದ್ರೆ ಇದೇ ಅವಧಿಯಲ್ಲಿ ಆಗ್ಬೇಕು, ಮುಂದೆ 2028ರಲ್ಲಿ ಏನಾಗುತ್ತೇನೋ, ಕಾಂಗ್ರೆಸ್ ಮತ್ತೆ ಗೆದ್ದು ಬರುತ್ತೋ ಇಲ್ವೋ. ಸೊ ಸುಭದ್ರ ಬಹುಮತವಿದ್ರೂ ಕೂಡ ಅಭದ್ರ ಸರ್ಕಾರದ ಈ ನಾಟಕೀಯ ಬೆಳವಣಿಗೆಗಳ ಮಧ್ಯೆ ಕರ್ನಾಟಕದ ಆಡಳಿತ ಒಂಥರ ಜಡತ್ವ ತಲೆಪೆಟ್ಟಿದೆ, ಒಂದು ಸ್ಥಗಿತತೆ ಕಾಣಿಸ್ತಾ ಇದೆ. ಆದ್ರೆ ವ್ಯಕ್ತಿಗತವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯ ಕೂಡ ಪ್ರಕೃತಿಯ ನಿಯಮವನ್ನ ಅರ್ಥ ಮಾಡ್ಕೊಳ್ಬೇಕು. ಬದಲಾವಣೆ ಪ್ರಕೃತಿಯ ನಿಯಮ ಯಾರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಟ್ಟಾರೆ ಈ ಅವಧಿಯಲ್ಲಿ ಒಂಚೂರು ಜಡತ್ವ ಕಾಣಿಸ್ತಾ ಇದೆ, ಸ್ಥಗಿತತೆ ಕಾಣಿಸ್ತಾ ಇದೆ. ಅದಕ್ಕೆ ವ್ಯತಿರಿಕ್ತವಾಗಿ ಡಿ ಕೆ ಶಿವಕುಮಾರ್ರಲ್ಲಿ ಒಂದು ಚಲನಶೀಲತೆ ಇದ್ದೇ ಇದೆ. ಅವ್ರ ಪಾರ್ಟಿ ಅಧ್ಯಕ್ಷನಾಗಿರ್ಲಿ, ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರ್ಲಿ, ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ಒಂದು ಚಲನಶೀಲತೆ ಕಾಣ್ತಾ ಇದೆ. ಹೀಗಾಗಿ ಕರ್ನಾಟಕದ ಜನರು ಕೂಡ ಅಯ್ಯೋ ಬದಲಾವಣೆ ಆಗೋಗ್ಬಿಡ್ಲಿ, ಅದೊಂದು ಪ್ರಯೋಗ ನಡೆದೋಗ್ಬಿಡ್ಲಿ, ಏನು ಸಾಧಿಸಿ ತೋರಿಸ್ತಾರೆ ಡಿ ಕೆ ಶಿವಕುಮಾರ್ ನೋಡೋಣ ಅಂತ ಕಾದಿರ್ಬೋದು. ಒಬ್ಬ ನಾಗರಿಕನಾಗಿ ನಂದು ಕೂಡ ಅದೇ ತರದ ಒಂದು ಆಶಯ ಮತ್ತು ಇಚ್ಛೆ ಕೂಡ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.